ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕಿಚ್ಚು ಜೋರಾಗ್ತಾ ಇದೆ. ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಜಾ ಮಾಡಿ ಆದೇಶಿಸಿದ್ದಾರೆ. ಇನ್ನು ಪಕ್ಷದಿಂದ ವಜಾ ಮಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಬ್ದುಲ್ ಜಬ್ಬಾರ್ ಕಿಡಿಕಾರಿದ್ದಾರೆ. ನನಗಿನ್ನೂ ಅಮಾನತ್ತು ಮಾಡಿರುವಂತಹ ಲೆಟರ್ ಸಿಕ್ಕಿಲ್ಲ. ಲೆಟರ್ ಸಿಕ್ಕಿದ್ರೆ ಉತ್ತರ ಕೊಡ್ತೇನೆ. ಕಾರಣ ಕೊಡ್ಲಿ, ಏನ್ ತಪ್ಪಾಗಿದೆ ಅಂತ. ಕೆಲವರು ಅರ್ಜೆಂಟ್ ಮಂತ್ರಿ ಆಗ್ಬೇಕು ಅಂತ ಹೀಗೆ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಜನ ಇದರ ಹಿಂದೆ ಇದ್ದಾರೆ. ನನ್ನ ಮೇಲೆ ಮಾಡಿರುವಂತಹ ಆರೋಪಕ್ಕೆ ದಾಖಲೆಗಳು ಇಲ್ಲ, ಅವರದ್ದೇ ಎಲ್ಲ ಇದೆ, ಬಿಚ್ಚಿಡ್ತೀನಿ ನಾನು ಅಂತ ಹೇಳಿದ್ದಾರೆ. ಏನದು ಒಂದು ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಒಂದು ಏನೋ ವೈರಲ್ ಆಗಿದೆ, ಅದು ಆಗಿದೆ ಅಂತ ಏನು ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ, ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದಿದೆ? ಏನು ಮಾಡೋಕ್ಕಾಗ್ತದೆ? ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ ಅವ್ರಿಗೆ. ಅದ್ರಾಗ ಇನ್ನು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಿದ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಭೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಆಗಮಿಸಿ ಸಲೀಂ ಅಹಮದ್ ರಿಜ್ವಾನ್ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಇನ್ನು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಸಿಎಂ ನಿವಾಸಕ್ಕೆ ಬಂದು ಗುಟ್ಟಾಗಿ ಚರ್ಚೆ ನಡೆಸಿ ತೆರಳಿದ್ರು. ಅಬ್ದುಲ್ ಜಬ್ಬಾರ್ಗೆ ಆದ ಕ್ರಮ ನಸೀರ್ ಅಹಮದ್ಗೂ ಕೂಡ ಆಗುತ್ತಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಸಚಿವ ಜಮೀರ್ ಅಹಮದ್ ಮೇಲೂ ಕೂಡ ವರಿಷ್ಠರು ಶಿಸ್ತು ಕ್ರಮ ಕೈಗೊಳ್ತಾರಾ ಎನ್ನೋ ಪ್ರಶ್ನೆ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿಯಲ್ಲಿ ಜಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪ ಇದೆ. ಜಮೀರ್ ನಸೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ವಿರೋಧಿ ಪಡೆ ಒತ್ತಾಯ ಮಾಡಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡ ಹೇರ್ತಾ ಇದೆ. ಅಲ್ಪಸಂಖ್ಯಾತ ಮತಗಳು ಕೈತಪ್ಪುವ ಆತಂಕದಲ್ಲಿ ಜಮೀರ್ ವಿರುದ್ಧ ಕ್ರಮಕ್ಕೆ ವರಿಷ್ಠರು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸಾದಿಕ್ ಪೈಲ್ವಾನ್ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಪೈಲ್ವಾನ್ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಪಕ್ಷದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪೈಲ್ವಾನ್ ಅವರಿಂದ ಸಿಎಂ ಮಾಹಿತಿ ಪಡಿತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ವಿರುದ್ಧದ ಪಕ್ಷ ಕ್ರಮದ ಬಗ್ಗೆ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದ ನಿರ್ದೇಶನವನ್ನು ಧಿಕ್ಕರಿಸಿದವರಿಗೆ ಕ್ರಮ ಆಗ್ತಾ ಇದೆ. ಅಲ್ಪಸಂಖ್ಯಾತರಲ್ಲೇ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದನ್ನ ನೋಡಿದ್ರೆ ಸಮುದಾಯದ ಒಗ್ಗಟ್ಟನ್ನ ಒಡೆಯುವ ಸಂಶಯ ಮೂಡಿದೆ. ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟರೂ ನಸೀರ್ ಸ್ವಾಭಿಮಾನದ ಪರಮಾವಧಿಯನ್ನ ಮೆರೆದಿದ್ದಾರೆ. ಇದೇ ಕಾರಣಕ್ಕೆ ವಜಾ ಮಾಡಲಾಗಿದೆ ಅಂದ್ರು. ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಿನ್ನೆ ಅವರನ್ನ ವಜಾ ಮಾಡಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರು ವಜಾ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ಇದನ್ನು ಯಾವ ರೀತಿ ನೋಡ್ತೀರಾ? ನೋಡಿ, ನಸೀರ್ ಅಹಮದ್ ರವರು ಮನೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವ್ರನ್ನ ಸೂಚನೆ ಕೊಡಲಾಗಿತ್ತು ರಾಜೀನಾಮೆ ಕೊಡೋಕ್ಕೆ. ಯಾವ ಕಾರಣಕ್ಕೆ ಹೇಳಿತ್ತು ಏನು ಅದು ಸ್ಪಷ್ಟನೆ ಎಲ್ಲೂ ನಮ್ಮ ಮುಂದೆ ಇಲ್ಲ. ಇದೇ ರೀತಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತಕ್ಕೆ 11 ಜನ ಸತ್ತಂತಹ ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದರು. ಅವರು ಗೌರವಯುತವಾಗಿ ಬಂದು ರಾಜೀನಾಮೆ ಕೊಟ್ಟರು. ನಾನು ಈ ವಿಚಾರನ, ಈ ಪದದ ಬಳಕೆ ಎಲ್ಲ ಸಂದರ್ಶನದಲ್ಲೂ ನಾನು ಹೇಳಿದ್ದೇನೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇರೋವರೆಗೂ ಇರುತ್ತೆ. ಸೊ ನಿಮಗೆ ಬೇಡ ಅಂತ ಹೇಳಿದಾಗ ಸ್ವಾಭಿಮಾನದ ಒಂದು ಪರಮಾವಧಿನ ಅವರು ಮೇರಿದು ನನಗೆ ಬೇಡ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆಗೆ ಸೂಚನೆ ಕೊಟ್ಟಾಗ ಅವರು ಬಂದು ಮಾಡಿಲ್ಲ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಕಾರ್ಯದರ್ಶಿಯನ್ನು ವಜಾ ಮಾಡಿರುವಂಥದ್ರಲ್ಲಿ ನಾನು ಈಗೂ ಸಾವಿದೆ, ಹಾಗೂ ಸಾವಿದೆ. ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದರು, ಅವರು ಕೊಟ್ಟಿಲ್ಲ. ಹಾಗಾಗಿ ಇವರೇ ನಸೀರ್ ಅಹಮದ್ ವಿರುದ್ಧ ಪಕ್ಷ ಕ್ರಮ ಕೈಗೊಂಡಿರುವುದಕ್ಕೆ ಸಚಿವ ಜಮೀರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಸೀರ್ ಅಹಮದ್ಗೆ ಹೀಗಾಗಿದ್ದು ಬೇಸರವಾಗಿದೆ. ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋಕೆ ಹೋಗಿರಲಿಲ್ಲ. ಕೇರಳಕ್ಕೆ ನಾನು ಪಾರ್ಟಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ. ಹಗಲು ರಾತ್ರಿ ಬಿಸಿಲು ಎನ್ನದೆ ಕೆಲಸ ಮಾಡಿದ್ದೇನೆ. ಸಿಎಂ ಜೊತೆಗೆ ನಿನ್ನೆ ಚರ್ಚೆ ಮಾಡಿದ್ದೇನೆ. ನಾಳೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿ ಮಾಡಿದ್ದೇನೆ. ನಸೀರ್ ಅಹಮದ್ ಪಾರ್ಟಿಯಲ್ಲಿ ತುಂಬಾ ಹಿರಿಯರು, ಅವರನ್ನ ವಜಾ ಮಾಡಿದ್ದು ನನಗೂ ಬೇಸರವಾಗಿದೆ ಅಂತ ಜಮೀರ್ ಹೇಳಿದ್ದಾರೆ. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ.
ಈಗ ನೀವು ಇದು ಹೇಳ್ತಾ ಇದ್ರೆ ನಾನು ವಿಚಾರ ಚೆಕ್ ಮಾಡಿ ಹೇಳ್ತೀನಿ. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವರು ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗಿತ್ತು, ನಮಗೂ ನೋವಾಗಿತ್ತು. ಪಕ್ಷದಲ್ಲಿನ ಶಿಸ್ತು ಕ್ರಮದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಟೀಮ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಜಣ್ಣ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಶಿಸ್ತು ಜಾರಿ ಮಾಡುವಾಗ ಹಿಂದೆ ಸದ್ಗುರು ರಾಹುಲ್ ಗಾಂಧಿ ಜೊತೆ ಹೇಳಿದ್ರು, ಐ ಡೋಂಟ್ ನೋ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಅಂತ ಹೇಳಿದ್ರು. ಅವರ ಜೊತೆಗೆ ಹೋಗಿ ಕುಳಿತುಕೊಂಡಾಗ ಶಿಸ್ತು ಮೀರೋದಿಲ್ವಾ? ದೊರೆ ಮಾಡಿದ್ರೆ ದಂಡ ಇಲ್ಲ ಅನ್ನೋ ಗಾದೆ ಮಾತಿದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗಲ್ಲ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ ನಡವಳಿಕೆ. ಇನ್ನು ಶಾಸಕರ ದೆಹಲಿ ಪ್ರವಾಸದ ಬಗ್ಗೆಯೂ ರಾಜಣ್ಣ ಮಾತನಾಡಿದ್ದಾರೆ. ನಾನು ದೆಹಲಿಗೆ ಹೋಗುವ ಪರಿಸ್ಥಿತಿ ಬಂದ್ರೆ ಹೋಗ್ತೀನಿ, ಹೋಗೋರು ಹೋಗಿ ಬರಲಿ. ನಾನು ಯಾವತ್ತೂ ಅಧಿಕಾರ ಹುಡುಕಿಕೊಂಡು ಹೋದವನಲ್ಲ, ಅಧಿಕಾರ ಬಂದ್ರೆ ಸ್ವೀಕಾರ ಮಾಡ್ತೀನಿ ಅಂದಿದ್ದಾರೆ. ಯತೀಂದ್ರ ವಸೂಲಿ ಮಾಡ್ತಾ ಇದ್ದಾರೆ ಎಂಬ ಕೇಂದ್ರ ಸಚಿವ ಎಚ್ಡಿಕೆ ಆರೋಪಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಯತೀಂದ್ರ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮನೆಯವರು ಎಲ್ಲರೂ ವಸೂಲಿಗೆ ನಿಂತಿದ್ರು ಅಂತ ನಾನು ಹೇಳ್ತೀನಿ. ಕುಮಾರಸ್ವಾಮಿ ಬಳಿ ಯಾವುದೂ ದಾಖಲೆ ಇಲ್ಲ, ಹೀಗಾಗಿ ಏನೇನೋ ಮಾತಾಡ್ತಾರೆ ಅಂತ ಗುಡುಗಿದ್ದಾರೆ. 2028ಕ್ಕೆ ಚನ್ನಪಟ್ಟಣದಿಂದ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಚರ್ಚೆ ವಿಚಾರದ ಕುರಿತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಎಲ್ಲರ ಅಭಿಲಾಷೆ ಇದೆ. 2 ಬಾರಿ ಕುಮಾರಣ್ಣ ಶಾಸಕರಾಗಿದ್ರು, ಅನಿವಾರ್ಯವಾಗಿ ಮಂಡ್ಯಕ್ಕೆ ಹೋದ್ರು. ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಚನ್ನಪಟ್ಟಣವನ್ನ ಪರಿಗಣಿಸಬೇಕು ಅಂತ ಒತ್ತಾಯ ಇದೆ. ಅದಕ್ಕೆ ನಾನೇ ಸಾಕ್ಷಿ. ಮುಂದೆ ಕಾಲ ಎಲ್ಲವನ್ನೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಕೋಲಾರ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಮಹಾ ಎಡವಟ್ಟು ನಡೆದಿದೆ. ಜನರ ರಕ್ತ ಪರೀಕ್ಷೆ ಮಾಡುವ ಲ್ಯಾಬ್ನಲ್ಲಿ ಪ್ರಾಣಿಗಳ ರಕ್ತ ಪರೀಕ್ಷೆ ಮಾಡಲಾಗಿದೆ. ಲ್ಯಾಬ್ ಸಿಬ್ಬಂದಿ ರಾಘವೇಂದ್ರ ಎಂಬಾತ ಕದ್ದು ಮುಚ್ಚಿ ಬೆಕ್ಕು, ನಾಯಿಗಳ ರಕ್ತ ಮಾದರಿ ಪರೀಕ್ಷೆ ಮಾಡಿದ್ದಾನೆ. ಲ್ಯಾಬ್ನಲ್ಲಿ ಪ್ರಾಣಿಗಳ ರಕ್ತ ಪರೀಕ್ಷೆ ಮಾಡಿರುವ ಬಗ್ಗೆ ಪರಿಶೀಲನೆ ಮಾಡಿ ರಾಘವೇಂದ್ರ ವಿರುದ್ಧ ಜಿಲ್ಲಾಸ್ಪತ್ರೆ ವೈದ್ಯರು ಕ್ರಮ ಕೈಗೊಂಡಿದ್ದಾರೆ. ಸೇವೆಯಿಂದ ವಜಾ ಮಾಡಿ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡಿ ಹೋದ ಮಹಿಳೆಯನ್ನ ಕುಟುಂಬಸ್ಥರೇ ಹತ್ಯೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣ ದಾಖಲಾಗಿದೆ. ಹಣಬರಹಟ್ಟಿ ಗ್ರಾಮದ ಸತ್ಯವ್ವ ಹೆಳವಿ ಕೊಲೆಯಾದ ಮಹಿಳೆ. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಹೋದ್ಲು ಎಂಬ ಕಾರಣಕ್ಕೆ ಮರ್ಯಾದೆಗೆ ಹೆದರಿ ಮಗಳನ್ನೇ ಕುಟುಂಬಸ್ಥರು ಹತ್ಯೆ ಮಾಡಿದ್ದಾರೆ. ವಿಷ ಕುಡಿಸಿ ಕೊಲೆ ಮಾಡಿ ಬಳಿಕ ಶವವನ್ನ ಸುಟ್ಟಿದ್ದ 3 ಸಂಬಂಧಿಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತಳ ಚಿಕ್ಕಪ್ಪ ಪ್ರಕಾಶ್ ಹಳಬರ, ಭಾವ ಕಲ್ಲಪ್ಪ, ಸಹೋದರ ಶಾನೂರಪ್ಪರನ್ನ ಬಂಧಿಸಲಾಗಿದೆ. ಇನ್ನು ಫೆಬ್ರವರಿ 17ರಂದು ಸತ್ಯವ್ವ ಪ್ರಿಯಕರ ಕೃಷ್ಣನ ಜೊತೆಗೆ ಮನೆ ಬಿಟ್ಟು ಓಡಿ ಬಂದಿದ್ಲು. ಬಳಿಕ ಇಬ್ಬರನ್ನ ಊರಿಗೆ ಕರೆಸಿ ಕುಟುಂಬಸ್ಥರು ಬುದ್ಧಿಮಾತು ಹೇಳಿದ್ರು. ಆದ್ರೂ ನಾನು ಕೃಷ್ಣನ ಜೊತೆಗೆ ಇರ್ತೀನಿ ಅಂತ ಸತ್ಯವ್ವ ಹೇಳಿದ್ಲು. ಇದರಿಂದ ಕೋಪಗೊಂಡಿದ್ದಂತಹ ಕುಟುಂಬಸ್ಥರು ಮಾರ್ಚ್ 21ರಂದು ಹತ್ಯೆ ಮಾಡಿದ್ದಾರೆ. ಜನವರಿ 31ರಂದು ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದ 2 ವಿದ್ಯಾರ್ಥಿನಿಯರು ಇನ್ನೂ ಪತ್ತೆಯಾಗಿಲ್ಲ. ವಿದ್ಯಾರಣ್ಯಪುರದ 2ನೇ ಸೆಕೆಂಡ್ ಪಿಯುಸಿಯಲ್ಲಿ ಓದ್ತಾ ಇದ್ದಂತಹ ತನಿಷ್ಕಾ, ಫಸ್ಟ್ ಪಿಯುಸಿ ಓದ್ತಾ ಇದ್ದಂತಹ ತೇಜಸ್ವಿನಿ ಪರೀಕ್ಷೆಯ ಭಯದಿಂದ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ರು. 75 ದಿನಗಳು ಕಳೆದ್ರೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವೇ ಇಲ್ಲ. 10 ಜನರ ಸ್ಪೆಷಲ್ ಟೀಮ್ ಮೂಲಕ ಪೊಲೀಸರು ನಿರಂತರವಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಕೇರಳ, ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಚಾಮರಾಜನಗರ, ಮೈಸೂರು ಸೇರಿದಂತೆ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪೊಲೀಸರು ಹುಡುಕಿದ್ದಾರೆ. ನಾಪತ್ತೆಯಾಗಿರುವ ವಿದ್ಯಾರ್ಥಿನಿಯರು ಫೋನ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಸ್ನೇಹಿತರು ಮತ್ತು ಕುಟುಂಬದ ಸಂಪರ್ಕವನ್ನೂ ಮಾಡಿಲ್ಲ. ಹಾಗಾಗಿ ಎಲ್ಲಿದ್ದಾರೆ ಅನ್ನೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದವರೆಗೂ ಕೂಡ 2 ಸುಳಿವು ಸಿಕ್ಕಿತ್ತು. ಬಳಿಕ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋದು ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ವಿದ್ಯಾರ್ಥಿನಿಯರ ಹುಡುಕಾಟಕ್ಕೆ ಹೈಕೋರ್ಟ್ ಕೂಡ ಆದೇಶಿಸಿದೆ. 75 ದಿನ ಕಳೆದ್ರೂ ಮಗಳು ಸಿಗದೇ ಇದ್ದಕ್ಕೆ ವಿದ್ಯಾರ್ಥಿನಿ ತನಿಷ್ಕಾ ತಾಯಿ ಉಷಾ ಆತಂಕಗೊಂಡಿದ್ದಾರೆ.
ಬೆಂಗಳೂರಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಿದ್ರು. ಜಿಲ್ಲಾಡಳಿತ ಹಾಗೂ ಮಠದ ವತಿಯಿಂದ ಪ್ರಧಾನಿ ಮೋದಿ ಅವರನ್ನ ಸನ್ಮಾನಿಸಲಾಯಿತು. ಮೊದಲು ಗೋರಕ್ಷಕನಾಥರ ಜ್ವಾಲಾಪೀಠ ಹಾಗೂ ಕಾಲಭೈರವ ಸ್ವಾಮಿಯ ದರ್ಶನ ಪಡೆದ ಪ್ರಧಾನಿ ಮೋದಿ ಬಳಿಕ ಭೈರವೈಕ್ಯ ಮಂದಿರ ಉದ್ಘಾಟಿಸಿದರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಪ್ರಧಾನಿ ನರೇಂದ್ರ ಮೋದಿಗೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಕೋಟ್ನ ಆರ್ಷ ವಿದ್ಯಾ ಮಂದಿರದ ಪರಮಾತ್ಮಾನಂದ ಸ್ವಾಮೀಜಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ.ಕೆ, ಶೋಭಾ ಕರಂದ್ಲಾಜೆ, ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್, ಸಚಿವ ಚೆಲುವರಾಯ ಸ್ವಾಮಿ ಸಾಥ್ ಕೊಟ್ಟರು. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಅವರಿಗೆ ಶಾಲು ಹೊದಿಸಿ ನವಿಲಿನ ಪ್ರತಿಮೆ ಕೊಟ್ಟು ಗೌರವಿಸಲಾಯಿತು. ವಿಶೇಷವಾಗಿರ್ತಕ್ಕಂಥ ಆದಿಚುಂಚನಗಿರಿ ಆಸ್ ಅನ್ ಅಫಿಷಿಯಲ್ ನ್ಯಾಷನಲ್ ಪಿಕಾಕ್ ಸ್ಯಾಂಕ್ಚುರಿ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ.ಕೆ, ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದರು. ಈ ಪರಮ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಜಗತ್ತಿನ ಶ್ರೇಷ್ಠ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಆದಿಚುಂಚನಗಿರಿ ಪೀಠವನ್ನ ಹಾಡಿ ಹೊಗಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ ಸಮಾಜದ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಆದಿಚುಂಚನಗಿರಿ ಮಠ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ, ಆಶ್ರಯ, ಅರಣ್ಯ, ಆಕಳು ಮತ್ತು ಅನುಕಂಪ ಮತ್ತು ಅನುಬಂಧ ಎನ್ನುವಂತಹ 9 ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸ್ತಾ ಇದೆ. ನಾನು ಕೂಡ 9 ಕ್ಷೇತ್ರಗಳನ್ನ ನಿಮ್ಮ ಮುಂದಿಡ್ತಿದ್ದೇನೆ. ನೀರಿನ ಸಂರಕ್ಷಣೆ, ಪ್ರಕೃತಿಯ ಸಂರಕ್ಷಣೆ, ಸ್ವಚ್ಛತೆಗೆ ಆದ್ಯತೆ, ಸ್ವದೇಶಿ ಉತ್ಪನ್ನಗಳ ಬಳಕೆ, ಕೆಮಿಕಲ್ ಫ್ರೀ ಕೃಷಿಗೆ ಆದ್ಯತೆಯನ್ನು ಕೊಡಿ ಅಂತ ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೊಗಳಿದ್ದಾರೆ. ರಾಗಿ ಮುದ್ದೆಯನ್ನ ವಿಶ್ವದಾದ್ಯಂತ ಪಸರಿಸಲು ದೇವೇಗೌಡರು ಕಾರಣ. ಮಂಡ್ಯದ ಭಾಗದಲ್ಲಿ ಹೆಚ್ಚಾಗಿ ರಾಗಿ ಬೆಳೀತಾರೆ. ಇನ್ನು ಸಿರಿಧಾನ್ಯಗಳ ಉತ್ಪಾದನೆಗೂ ಕೂಡ ಪ್ರೋತ್ಸಾಹ ಕೊಡಿ ಅಂತ ದೇವೇಗೌಡರು ಮನವಿಯನ್ನ ಕೂಡ ಮಾಡಿದ್ರು ಅಂತ ಮೋದಿ ಹೇಳಿದ್ರು. ತಮಿಳುನಾಡು ಚುನಾವಣೆ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡಿನ ಡೆಂಕಣಿ ಕೋಟೆಯ ಜವಾಬ್ದಾರಿಯನ್ನ ಅಶೋಕ್ ವಹಿಸಿಕೊಂಡಿದ್ದಾರೆ. ಹಾಗಾಗಿ ಆದಿಚುಂಚನಗಿರಿ ಮಠದಲ್ಲಿ ಅಶೋಕ್ ಜೊತೆ ಮೋದಿ ಚರ್ಚೆ ಮಾಡಿದ್ರು. ಚುನಾವಣೆ ಪ್ರಚಾರಕ್ಕೆ ಹೋಗದೆ ಇಲ್ಲೇ ಇದ್ದೀಯಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಶೋಕ್, ನಿನ್ನೆ ಎಲ್ಲ ಅಲ್ಲೇ ಇದ್ದೆ, ಇವತ್ತು ಅಷ್ಟೇ ಬಂದೆ. ಪಕ್ಷಕ್ಕೆ ಅನುಕೂಲಕರವಾದ ವಾತಾವರಣ ಇದೆ ಅಂತ ಅಶೋಕ್ ಹೇಳಿದ್ದಾರೆ. ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ತೆರಳಲು ಬೆಂಗಳೂರಿನ HAL ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ರು. ಬಳಿಕ HAL ಏರ್ಪೋರ್ಟ್ನಿಂದ ಆದಿಚುಂಚನಗಿರಿ ಮಠದತ್ತ ಮೋದಿ ಸೇನಾ ಹೆಲಿಕಾಪ್ಟರ್ನಲ್ಲಿ ತೆರಳಿದ್ರು. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಹಲವು ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕೋಲಾರದ ರೈಲ್ವೆ ಕೋಚ್ ಕಾರ್ಖಾನೆ ಆರಂಭ, ಮೈಸೂರು ಬೆಂಗಳೂರು ಹೈಸ್ಪೀಡ್ ರೈಲುಗಳ ಅಗಲೀಕರಣ, ಬೆಂಗಳೂರು ಸಬರ್ಬನ್ ರೈಲಿಗೆ ಅನುದಾನ ಬಿಡುಗಡೆ, ಜಲ್ ಜೀವನ್ ಮಿಷನ್ ಅಡಿ ಬಾಕಿ ಇರುವ 17,554 ಕೋಟಿ ಹಣ ಬಿಡುಗಡೆ, 15ನೇ ಹಣಕಾಸಿನ ಆಯೋಗದ 2,860 ಕೋಟಿ ಸಕಾಲಕ್ಕೆ ಬಿಡುಗಡೆ, ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿ ವಿಶೇಷ ಪ್ಯಾಕೇಜ್, ಮೇಕೆದಾಟು ಯೋಜನೆಗೆ ಅನುಮತಿ, ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿ ಬಿಡುಗಡೆ, ಕೃಷ್ಣ ಮೇಲ್ದಂಡೆ ಪ್ರಾಜೆಕ್ಟ್ ನೋಟಿಫಿಕೇಶನ್, ಕಳಸಾ ಬಂಡೂರಿ ಯೋಜನೆಗೆ ಅರಣ್ಯ ಇಲಾಖೆಯಿಂದ NOC ಕ್ಲಿಯರೆನ್ಸ್ ಕೇಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಲೋಕಸಭೆ ಕ್ಷೇತ್ರಗಳ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 50% ಕ್ಷೇತ್ರಗಳನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದ್ದು, ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯೂ ಏರಿಕೆ ಆಗಲಿದೆ. ಈ ಬಗ್ಗೆ ನ್ಯೂಸ್ 18ಗೆ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 2011ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರವನ್ನು ಹೆಚ್ಚಿಸಿಲ್ಲ. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ. ರಾಜ್ಯಗಳಲ್ಲಿ ಈಗಿರುವಂತಹ ಸ್ಥಾನಗಳ ಪ್ರಮಾಣವೂ ಕೂಡ ಬದಲಾಗಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡುವ ಮಸೂದೆಗೆ ಸಿದ್ಧತೆ ನಡೆದಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಸಂಘರ್ಷ ಮುಂದುವರೆದಿದೆ. ಇರಾನ್ಗೆ ಅಮೆರಿಕ ಮತ್ತೆ 2 ಕಂಡೀಷನ್ಸ್ ಹಾಕಿದೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು, ಅಮೆರಿಕ ಹೇಳುವ ಎಲ್ಲ ಕಂಡೀಷನ್ಸ್ ಒಪ್ಪಬೇಕು ಅಂತ ಇರಾನ್ಗೆ ಟ್ರಂಪ್ ಹೇಳಿದ್ದಾನೆ. ಆದರೆ ಟ್ರಂಪ್ ಕಂಡೀಷನ್ಸ್ಗೆ ಇರಾನ್ ಅಸಮ್ಮತಿ ಸೂಚಿಸಿದೆ. ಶೀಘ್ರದಲ್ಲೇ ಪಾಕಿಸ್ತಾನದಲ್ಲಿ 2ನೇ ಸುತ್ತಿನ ಸಂಧಾನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಅಮೆರಿಕ ಒತ್ತಡಕ್ಕೆ ಮಣಿದು ಇರಾನ್ ಸಂಧಾನ ಸಭೆಯಲ್ಲಿ ಭಾಗಿಯಾಗುತ್ತಾ ಕಾದ್ ನೋಡಬೇಕಿದೆ.
ಮಧ್ಯಪ್ರಾಚ್ಯ ದೇಶದಲ್ಲಿನ ಯುದ್ಧದಿಂದ ಭಾರತದ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ. ಹುಬ್ಬಳ್ಳಿಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಯುದ್ಧದಿಂದ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಹೋಟೆಲ್ಗಳಿಂದ ಈರುಳ್ಳಿ ಹೆಚ್ಚು ಖರೀದಿ ಆಗ್ತಾ ಇಲ್ಲ. ಹೊರದೇಶಗಳಿಗೂ ರಫ್ತಾಗ್ತಾ ಇಲ್ಲ. ಕ್ವಿಂಟಾಲ್ ಈರುಳ್ಳಿ 150 ರೂಪಾಯಿಯಿಂದ 1000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಯುದ್ಧದ ಕಾರಣದಿಂದ ಸಮಸ್ಯೆಯಾಗಿದೆ. ಹಾಕಿದ ಬಂಡವಾಳ ಕೂಡ ಸಿಗ್ತಾ ಇಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಚನ್ನಪಟ್ಟಣ ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವಂತಹ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಆಟೋ ಗ್ಯಾಸ್ ತುಂಬಿಸಿಕೊಳ್ಳಲು ರಾಮನಗರ, ಕನಕಪುರ, ಮದ್ದೂರಿನಿಂದ ಕೂಡ ಆಟೋಗಳು ಬಂದಿವೆ. ಆಟೋ ಗ್ಯಾಸ್ ಸಿಗದೆ ಸಂಸಾರ ನಡೆಸೋಕೆ ಕಷ್ಟ ಆಗ್ತಾ ಇದೆ ಅಂತ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಆಗ್ರಹಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಯಿತು. ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ಕೊಪ್ಪಳದಲ್ಲಿ ಹೊರಗುತ್ತಿಗೆ ನೌಕರರು ಪ್ರತಿಭಟಿಸಿದ್ದಾರೆ. ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರು ಕೊಪ್ಪಳ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ತೆಂಗಿನ ಮರದ ಪೊಟರೆಯೊಳಗೆ ಅವಿತುಕೊಂಡಿದ್ದ ಬೃಹತ್ ನಾಗರಹಾವನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಭಾವಿಕೇರಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿಗೆ ಜನ ಬೆಚ್ಚಿಬಿದ್ದಿದ್ದಾರೆ. ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದಲ್ಲಿ ಮನೆಯ ಬಳಿಗೆ ಒಂಟಿ ಸಲಗ ಓಡಾಡಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಜನಗಣತಿ ಆರಂಭ ಆಗಲಿದೆ. ಮನೆ ಮನೆಗೆ ಭೇಟಿ ನೀಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಯೋಜಿಸಿರುವಂತಹ ಸಿಬ್ಬಂದಿ ಗಣತಿ ಮಾಡಲಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಬಿಸಿಗಾಳಿ ಎಚ್ಚರಿಕೆ ನೀಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಧಾರವಾಡ, ಉತ್ತರ ಕನ್ನಡ ಸೇರಿ 12 ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಬಿಸಿಗಾಳಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಜಿಬಿಎ ಹೊಸ ರೂಲ್ಸ್ಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿಸಬೇಕಾದ್ರೆ ಕಸದ ಲೆಕ್ಕ ಕೊಡಬೇಕಂತೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ಸಾಮ್ರಾಟ ಚೌಧರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದಲ್ಲಿರುವ ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಿತು. ಕೇರಳದ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕೆ ತೆರೆಯಲಾಗಿದೆ. ವಿಶು ಕಣಿ ದರ್ಶನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ನೂಕುನುಗ್ಗಲಿನಲ್ಲಿ ಭಕ್ತರು ದರ್ಶನ ಮಾಡ್ತಿದ್ದಾರೆ. ಇವತ್ತು ಆರ್ಸಿಬಿ ಹಾಗೂ ಲಕ್ನೋ ವಿರುದ್ಧ ಐಪಿಎಲ್ ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹೀಗಾಗಿ ಸ್ಟೇಡಿಯಂ ಬಳಿ ಪೊಲೀಸರ ಭದ್ರತೆ ಒದಗಿಸಲಾಗಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.